ಬೈಬಲ್ ಓದಿ ನೆಕ್ಸ್ಟ್ ಎಲ್ಲ ಕೆಲಸ ಮಾಡ್ತೇನೆ, ಪ್ರೇಯರ್ ಮಾಡಿ. ನಿನ್ನೆ ಚರ್ಚ್ಗಳಿದ್ರು. ಫಸ್ಟ್ ಎದ್ದ ತಕ್ಷಣ ದೇವ್ರ ಪ್ರೇಯರಿಂದ ದಿನ ಸ್ಟಾರ್ಟ್ ಮಾಡಿರಿ ಅಂತಂದ್ರೆ ಅದಕ್ಕೆ ಅಡುಗೆ ಮಾಡೋದಕ್ಕೆ ಮುಂಚೆ ಪ್ರೇಯರ್ ಮಾಡ್ತೀನಿ. ನಿನ್ನೆ ಪ್ರೇಯರ್ ಒಳಗೆ ಹೇಳಿದರು, ಫಾಸ್ಟಿಂಗ್ ಪ್ರೇಯರ್ ಒಳಗೆ ದಾವಿದು ಡ್ಯಾಡಿದು ಎಲ್ಲರೂ ಬೆಳಗ್ಗೆ ಪ್ರೇಯರ್ ಮಾಡ್ತಿದ್ರು. ಅದೊಂದು ಸ್ಪೆಷಲ್ ಸೂರ್ಯೋದಯಕ್ಕಿಂತ ಮುಂಚೆ ಥರ ಇದೈತಿ ಮೆನ್ಷನ್ ಮಾಡ್ಯಾರ ದಾರಿಯಲ್ಲಿ ಅದು. ಆಮೇಲೆ ಅದ್ರ ಮೂಲಕ ಅವರು ದೇವ್ರ ಮಹಿಮೆ, ಆಮೇಲೆ ವಿಜಯ, ಆಮೇಲೆ ದೇವ್ರ ಕೃಪೆ ಹೊಂದಿದ್ರು ಅಂತಂದು ನನಗೂ ಅನ್ನಿಸ್ತು. ಹೆಂಗಿದ್ರು ನಾವು ಬೈಬಲ್ ಓದಿ ಪ್ರೇಯರ್ ಅಂತೂ ಮಾಡಿದ್ದೀವಿ, ಬಟ್ ಎಲ್ಲ ಕೆಲಸ ಆದಮೇಲೆ ಟೈಮ್ ಹೋದಾಗ ಅನ್ನೋಕ್ಕಿಂತ ಮುಂಚೆ ಡೇ ಬಿಗಿನ್ಸ್ ವಿತ್ ಪ್ರೇಯರ್ ಅಂದರೆ ಫಸ್ಟ್ ಎದ್ದ ತಕ್ಷಣ ನಾವು ಬೈಬಲ್ ಓದಿ ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾನು ಇವತ್ತಿಂದ ಡಿಸೈಡ್ ಮಾಡೀನಿ. ಇವತ್ತು ಫಸ್ಟ್ ಟೈಮ್ ಮಾಡತ್ತೇನೆ ಅಂದರೆ ಮುಂಚೆ ಮಾಡೇನಿ, ಬಟ್ ನಾನು ನಡುವೆ ಇನ್ ಬಿಟ್ವೀನ್ ಚೇಂಜ್ ಮಾಡ್ತಿದ್ದೆ. ಈ ಚಟ್ನಿ ಮಾಡ್ತೈತಿ. ಅದಕ್ಕೆ ಚಟ್ನಿಗೆ ಹಸಿ ಕೊಬ್ಬರಿ, ಪುಟಾಣಿ, ಪುದೀನ, ಕೊತ್ತಂಬರಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಉಪ್ಪು ಹಾಕೀನಿ, ಖಾರ ಹಾಕಿರೋ ಬಿಲ್ಕುಲ್. ಆಮೇಲೆ ಆಲೂ ಬೆಂಡೆ ಫ್ರೈ ಇದು ಮಸಾಲ ಮಾಡತ್ತೀನಿ. ಅದಕ್ಕೆ ಆಲೂ ಕಟ್ ಮಾಡೀನಿ. ಇದು ಮಸಾಲೆ ಮಿಕ್ಸರ್ಗೆ ಹಾಕೊಂಡು ಮಾಡಬೇಕು. ಅಲ್ಲ, ಬೆಳ್ಳುಳ್ಳಿ, ಪುದೀನ ಐತಿ, ಆಮೇಲೆ ಟೊಮೆಟೊ, ಉಳ್ಳಾಗಡ್ಡಿ ಇವೆಲ್ಲ ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ. ಈ ಕಡೆ ಬಿಸಿನೀರು ಕಾಯಿಸಿರ್ತೀನಿ, ಇಂಟಿ ಮಾಡಿರ್ತೀನಿ. ಆಮೇಲೆ ಹಿಟ್ಟನ್ನು ನಾದಿರ್ತೀನಿ ಚಪಾತಿಗೆ. ಬೆಂಡೆಕಾಯಿ ಡ್ರೈ ಫ್ರೈ ಮಾಡತ್ತೀನಿ, ಅಂದರೆ ಎಣ್ಣೆ ಹಾಕಿಲ್ಲ, ಕಟ್ ಮಾಡ್ತೀನಿ. ಹಿಂಗೆ ಮಾಡತ್ತೆ, ಹಿಂಗೆ ಮಾಡಿದ್ರೆ ಲಘು ಆಗ್ತದೆ, ಎಣ್ಣೆ ಜಾಸ್ತಿ ಹಿಡ್ಕೊಳಂಗಿಲ್ಲ ಪಲ್ಯದ. ಚಲೋ ಎಳೆ ಬೆಂಡೆಕಾಯಿ ಅದಾವು. ನಿನ್ನೆ ಈ ಹೊರದಿಂದ ಬಂದು ಹಚ್ಚಿತ್ತಲ್ಲ ಡೈರೆಕ್ಟ್ ಅವ್ರು ಬಂದಾಗ ಭಾಳ ಸಬ್ಜಿ ಮಂಡಿಗೆ ಹೋಗಿಲ್ಲ. ಇಷ್ಟು ಕಟ್ ಮಾಡ್ತೀನಿ. ಇದು ಬೆಂಡೆಕಾಯಿ ಬಿಡೋದು ಫ್ರೈ ಸ್ವಲ್ಪ ಟೈಮ್ ಸೈಡಿಗೆ ಕ್ಯಾರೆಟ್ ಇದು ಮಾಡಿದೆ. ಸ್ನ್ಯಾಕ್ಸಿಗೆ ಕ್ಯಾರೆಟ್ ಆಗುತ್ತೆ 3 ಮಂದಿಗೂ. ಸ್ವಲ್ಪ ಎಣ್ಣೆ ಹಾಕಿದೆ, ಈಗ ಎಷ್ಟು ಎಲ್ಲ ಹೋಗಬೇಕು. ಇದಕ್ಕೆ ನೋಡಿ ಒಂದ್ಸಲ ಉಪ್ಪು ಹಾಕ್ತೀನಿ. ಆಮೇಲೆ ಇದಕ್ಕೆ ಮಸಾಲೆ ಟೊಮೆಟೊ, ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಮಸಾಲೆ ಖಾರ ಹಾಕ್ತೀನಿ, ಸ್ವಲ್ಪ ಮೆಂತ್ಯ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ ಒಂದಿಷ್ಟು ಅರಿಶಿನ, ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಕಲರ್
ಎಕ್ಸ್ಟ್ರಾ ಏನು ನೀರು ಹಾಕಿಲ್ಲ. ಜಸ್ಟ್ ಈ ಮಸಾಲೆ ಒಳಗಿಂದ ಮತ್ತು ಇದು ಟೊಮೆಟೊ ಇದಕ್ಕೆಲ್ಲ ಬರ್ತದೆ, ಅದು ಸಾಕು ಅನ್ನಿಸ್ತೈತಿ. ಇದು ಚಲೋ ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿದೆ. ಯಾಕಂದರೆ ಆಲೂ ಮತ್ತು ಇವೆಲ್ಲ ಚಲೋ ಮಿಕ್ಸ್ ಆಗಿ ಒಂದು ಕುದಿಬೇಕು. ಬರೀ ನಾನು ಆಲೂ ಹಾಕ್ಲಾರ್ದ ಇದು ಮಾಡಿದ್ರೆ ಅಡ್ಜಸ್ಟ್ ಹಂಗೆ ಇದು ಮಾಡ್ತೈತೆ. ಡ್ರೈ ಬೆಂದು ಸ್ವಲ್ಪ ಆಲೂ ಒಂದು ಕುದಿಯೋಕೆ ನೀರು ಬೇಕಾಗ್ತೈತೆ. ಆಮೇಲೆ ಇದು ಮಸಾಲ ಐತಲ್ಲ, ಇದು ನೋಡ್ರಿ ನಾಷ್ಟಕ್ಕೆ ಚಟ್ನಿ ಹಾಕಿದ್ರೆ ಮಿಕ್ಸರ್ಗೆ ಹಾಕೀನಿ. ಇಡ್ಲಿ ಹಾಕಿರ್ತೇನೆ ಪಟಾಪಟ. ಇದಕ್ಕೆ ತುಪ್ಪ ಎಲ್ಲ ಆಲ್ರೆಡಿ ಇದು ಮಾಡಿಟ್ಟೇನೆ, ಸರಿ ಇಟ್ಟೇನೆ. ಸೆಕೆಂಡ್ ಪ್ಲೇಟ್ ಪಲ್ಯ ಆಗೈತಿ. ಆಲ್ಮೋಸ್ಟ್ ಇಡ್ಲಿನೂ ಆಗ್ಯಾವ, ಚಟ್ನಿ ಆಗೈತಿ. ಈ ಚಪಾತಿ ಒಂದೊಂದು ಬಿಸಿ ಬಿಸಿ ಅವ್ರ ಬಾಕ್ಸಿಗೆ ಹಾಕಿಬಿಟ್ಟೆ ಅಂದರೆ ಮುಗಿದ ಕೆಲಸ. ಇನ್ನೊಂದು 2 ಚಪಾತಿ ಅದಾವೆ. ನನಗೊಂದು ಸ್ವಲ್ಪ ಹಿಂಗೆ ಅವಸರ ಇದ್ದಾಗ ಲಘು ಲಘು ಮಡಚಿಟ್ಕೊಂಡ್ಬಿಡ್ತೇನೆ. ಯಾಕಂದ್ರೆ ಅದಕ್ಕೆ ಭಾಳ ಟೈಮ್ ಹೋಗ್ತೈತಿ. ಸ್ವಲ್ಪ ಲೇಟ್ ಆದ್ಮೇಲೆ, ಯಾಕಂದರೆ ಹೇಳೋದು ಲೇಟ್ ಆಗಿತ್ತು. 7 ಆಯ್ತು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ. ಹೊರಗೆ ಆಲ್ಮೋಸ್ಟ್ ಬೆಳಕಾಗೈತಿ. ಇಡ್ಲಿ ಎಲ್ಲ ತೆಗೆದು ಬಾಕ್ಸಿಗೆ ಹಾಕ್ಬಿಡ್ತೀನಿ. ಯಾಕಂದರೆ ಹುಡುಗರು ಮನೆಯೊಳಗೆ ಹಸ್ಬೆಂಡ್ ಬಾಕ್ಸಿಗೆ ಹೋಗ್ತಿರ್ತಾರೆ. ಚಪಾತಿ ರೆಡಿ ಆಗೈತಿ, ಪಲ್ಯ ರೆಡಿ ಆಗೈತಿ.
ನೋಡಿರಿ ಡಬ್ಬೆ ಎಲ್ಲ ರೆಡಿ ಮಾಡಿಟ್ಟೇನೆ. ಇದು ಹಸ್ಬೆಂಡ್ಗೆ ಅಷ್ಟೇ ಇಬ್ಬರು ಹಾಕಿದ ಬ್ಯಾಗ್ ಒಳಗೆ, ಮಕ್ಕಳಿಗೆ ಬ್ಯಾಗ್ ಒಳಗೆ ಹಾಕ್ತೀನಿ. ಇವ್ರದ್ದು ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಐತಿ. ಗಾಗ್ರ ಸ್ವಲ್ಪ ಸರಾಗಿರ ಎಲ್ಲ ಹೊರಗೆ ಇಟ್ಕೊಳ್ತೇನೆ. ಮಕ್ಕೊಂಡಾರ ಹಿಡಿದಿರೋ ನಿಮ್ಗಳು ಸ್ವಲ್ಪ ಹೊರಗೆ ಬಿಸಿಲಿಲ್ಲ, ಒಂದು ಲೇಟ್ ಆಗೈತಿ. ಇದು ನನ್ನ ಮಗಳದು, ಸಣ್ಣ ಮಗಳದು ಡಾಲಿದು. ಅವ್ರ ಡ್ಯಾಡಿಗೆ ಗೊತ್ತಾಗಲ್ಲ ಎಲ್ಲಿ ಏನು ಬಟ್ಟೆ ಅದಾವ ಅಂಥದ್ದು ಯಾವುದೋ ಒಂದು ಹಾಕಿಬಿಡ್ತಾರೆ. ಇದು ಗಾಗ್ರ ಐತಿ, ಮೊನ್ನೆ ನಮ್ಮ ಕಸಿನ್ ಮದುವೆ ಒಳಗೆ ತೊಗೊಂಡಿದ್ದೆ. ಇದು ಶೋನಾದು, ಇದ್ರ ಜೊತೆ ಗೋಲ್ಡ್ನಿ ಸ್ಟ್ಯಾಚು ಇಟ್ಕೋಗಿ ಐತಿ. ನಾನೇ ಕೊಟ್ಟಿದ್ದು ಅನ್ಕಂಫರ್ಟ್ ಆಗ್ತಾವೆ. ಟಾಪ್ ಐತಿ, ಬ್ಲ್ಯಾಕ್ ಐತಿ. ಆಮೇಲೆ ಇದು ಘಾಗ್ರ ಐತಿ, ಈ ಥರ ಘಾಗ್ರ. ಇಟ್ಟೇನೆ 2 ಸರ ಅದಾವೆ ಇಬ್ಬರಿಗೂ ಒಂದೊಂದು. ಆಮೇಲೆ ಇದೈತಿ ಲಿಪ್ಸ್ಟಿಕ್ ಐತಿ, ಬ್ಯಾಂಗಲ್ಸ್, ಆಮೇಲೆ ಹೇರ್ ಬ್ಯಾಂಡ್ ಅದಾವೆ. ಆಮೇಲೆ ಗಾಗ್ರ ಇಟ್ಟೇನೆ. ಹಾಂ, ಸಪ್ರೇಟ್ ಮಾಡ್ಕೊ. ಇದು ಪಿಂಕ್ ಬೇರೆ ಮಾಡ್ಕೊ, ಬ್ಲೂ ಬೇರೆ ಮಾಡ್ಕೊ. ಗೋಲ್ಡನ್ ಒಂದು ನಿನ್ನ ಸೈಜ್ದು ಗೋಲ್ಡನ್ನೇ ಇಟ್ಕೊ. ಹಾಂ, ನೋಡಿ ನಿಂಗೆ ಬಂದರೆ ನೀ ಯಾಕೋ ದೊಡ್ಡದಿಂದ ಇಷ್ಟು ನೋಡ್ರಪ್ಪ ಇವತ್ತಿನ ಕೆಲಸ. ಎಲ್ಲ ಫ್ರೆಂಡ್ ಬಾಟಲ್ ಐತಿ ಬಂಗ. ಇಬ್ಬರದು ಹಾಂ. ನಿನ್ನ ಡ್ರೆಸ್ ಐತಲ್ವಾ? ಸ್ಕೂಲಿಂದ ಬಂದಾರ ಇವ್ರೆ. ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವನ್ನೆಲ್ಲ ಒಂದು ಸ್ವಲ್ಪ ವಾಶ್ ಮಾಡೋಕೆ ಇಡ್ತೇನೆ. ಇವು ಕಲರ್ ಬಿಡ್ತಾವ, ಅದಕ್ಕೆ ಹೋಗುವಾಗ ಬಾಂಡೆ ಎಲ್ಲ ತಿಕ್ಕಿ ಹೋಗಿದ್ದೆ. ಆಮೇಲೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ಈಗ ಒಂದು ಸ್ವಲ್ಪ ಹಾಲು ಕಾಸ್ತೀನಿ ಇವ್ರಿಗೆ. ನಾನು ರೆಗ್ಯುಲರಾಗಿ ಸ್ಕೂಲಿಂದ ಬಂದ ತಕ್ಷಣ ಒಂದು ಸ್ವಲ್ಪ ಹಾಲು ಕಾಸಿ ಹಾಲು ಕುದಿಸಿ ಮಲಗಿಸ್ತೇನೆ.
ಯಾಕಂದ್ರೆ ಮಕ್ಕೊಂಡ್ರೆ ಅಂದ್ರೆ ಮತ್ತು ಅವರು ಒಂದು ಸ್ವಲ್ಪ ಸಂಜೆಗೆ ಫ್ರೆಶ್ ಆಗ್ತಾರೆ. ಈಗ ಮತ್ತೆ ಹೋಮ್ವರ್ಕ್ ಅದು ಇದು ಮಾಡೋದು ಇದು ಇರಲ್ಲ. ಮನೆ ಒಳಗೆ ಅನ್ನ ಸಾರು ಮಾಡಿದ್ರು ಅಷ್ಟೇ, ಈ ಹೋಳ್ಗೆ ಎಲ್ಲ ಮಾಡಿದ್ರು ಅಷ್ಟೇ ಇಷ್ಟ ಮಾಡಿರ್ತಾವೆ. ಇನ್ನು ಮತ್ತು ಇವ್ರದ್ದೊಂದು ಲಂಚ್ ಬಾಕ್ಸ್ ಎಲ್ಲ ಇರ್ತಾವೆ. ಇವತ್ತು ಇಷ್ಟು ನೀರದ ನೋಡ್ರಿ. ಎಲ್ಲ ನೀರು ತೊಳೆದಿಟ್ಟೇನಿ, ನಾವು ನೀರಿನವನ ಬರವಲ್ಲ. ನಾ ಎಮ್ಮೆ ಹಾಲು ತೊಗೋತೀನಿ. ನಂದು ಎಲ್ಲ ಕೆಲಸ ಆದಮೇಲೆ ಊಟ ಮಾಡಿದೆ. ಸೊ ಒಂದು ತಾಟಿತ್ತು, ಸಿಂಕ್ ಹೋಗಿ ತೊಳೆದೆ. ಇಲ್ಲ ನಾ ಯೂಸ್ವಲಿ ಬಾಲ್ಕನಿ ಒಳಗೆ ತೊಳಿತೇನೆ. ಇವನ್ನೆಲ್ಲನೂ ಸ್ವಲ್ಪ ಬಾಂಡೆ ಹಚ್ಚಿಬಿಡ್ಬೇಕು. ಸ್ಪೆಷಲಿ ಇವು ಇಡ್ಲಿ ದೋಸೆ ಎಲ್ಲ ಇದ್ದರೆ ಬಾಂಡೆ ಭಾಳ ಈಗ ಹೆಂಗಿದ್ರು ಹಾಲು ಕಾಯ್ಕೊಳ್ತಲ್ಲ, ಸೊ ಅಷ್ಟರೊಳಗಿದ್ದು ಮುಗಿಸ್ಬೇಕು. ಫ್ರೆಶ್ ಆದಿ ಶೋನ ಎರಡು ಸೇಮ್ ಇರ್ತಾವೆ. ಜಗ್ ಒಂದು ಇದು ಮಾಡಬೇಕು. ಕ್ಯಾಪ್ ಹಾಕಿಲ್ಲ ನಾ ಇರ್ತದೆ, ಹಂಗೆ ಸ್ವಲ್ಪ ನೀರಷ್ಟು ತಗೋಬೇಕು. ನಾ ರೆಗ್ಯುಲರಾಗಿ ಹೊರಗೆ ಟಿಪ್ಪಾಯ ಒಳಗೆ ಒಂದು ಜಗ್ಗು ಒಂದಿದು ಯಾವಾಗೂ ಇಟ್ಟಿರ್ತೇನೆ. ಯಾಕಂದ್ರೆ ಮಕ್ಕಳಿಗೆ ನೀರು ಕುಡಿಯೋದು ಒಳಗೆ ಬಂದು ಕುಡಿಯೋಕೆ ಬ್ಯಾಸರ ಆಗಿಬಿಡ್ತೈತಿ. ಹಂಗಂತ ನಾವು ಪ್ರತಿ ಸತಿ ಅವ್ರು ನಮಗೂ ಕೇಳೋಂಗಿಲ್ಲ, ನಾವು ಕೊಡೋದು ಆಗಂಗಿಲ್ಲ. ಅದಕ್ಕೆ ತುಂಬಿಟ್ಬಿಟ್ರೆ ಹಾಲಿಗೆ ತೆಗೆದಿಟ್ಟೆ. ಬೆಳಿಗ್ಗೆ ಮಸಾಲೆ ಮತ್ತು ಚಟ್ನಿ ಎಲ್ಲ ಮಾಡಿದ್ದೆ, ಅದ್ರದ್ದು ಮಿಕ್ಸರ್ ಸಾಚೆ. ಇವು ಡಬ್ಬಿಗಳೆಲ್ಲ ಒಣಗ್ಯಾವ. ಸೊ ಇವ್ರದ್ದು ಮುಚ್ಚಿನ್ಕೆ ಮುಚ್ಚಿಟ್ಬಿಟ್ರೆ ಹುಡುಕು ಚಿಂತಿರಂಗಿಲ್ಲ. ಇದು ಒಂದೊಂದು ಸ್ವಲ್ಪ ಹಸಿ ಐತಿ, ಇದನ್ನು ಹಂಗೆ ಇಡ್ತೀನಿ. ಇದು ನನ್ನ ಕಾಫಿ ಮಗ್.
ಹಾಂ ಹಾಕ್ತಾನೆ. ನನ್ನ ಮಗಳು ಶೋನಾ ಮತ್ತು ಹಸ್ಬೆಂಡ್ ಎಲ್ಲ ಊಟ ಮಾಡಿ ಮಲ್ಕೊಂಡ್ರು. ಒಬ್ಬಾಕಿ ಸ್ವಲ್ಪ ಲೇಟ್ ಆಗಿರಲಿಲ್ಲ, ಅದಕ್ಕೆ ಸಲಾಗಿ ನಾವು ವೇಟ್ ಮಾಡೋದಿದ್ದೆ. ಈಗ ನಾವು ಊಟ ಮಾಡತ್ತೇನೆ.